ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಬಂದ್ಬಿಟ್ಟು ಮಕ್ಕಳದು ಬಗ್ಗೆ. ಈಗಿಂದ ಮಕ್ಕಳು ಸೂಪರ್ ಜಾಸ್ತಿ ಹೈಪರ್ ಆಕ್ಟಿವ್ ಆಗಲಿ, ಏನೇ ಅಂದರೂ ಒಂದು ಸ್ವಲ್ಪ ರಿವರ್ಸ್ ಬರೋದಾಗ್ಲಿ ಮಾಡ್ತಾ ಇರ್ತಾರೆ. ಈಗಿನ ಜಸ್ಟ್ ಒಂದು 2-3 ಇಯರ್ಸಿಂದ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳನ್ನ. ಅವ್ರನ್ನ ಒಂದು ಸ್ವಲ್ಪ ಆಟ ಆಡೋಕ್ಕಾಗಲಿ, ಅವ್ರಿಗೆ ಟೈಮ್ ಕೊಡೋದಾಗಲಿ ಮಾಡಿ ಜಾಸ್ತಿ. ಯಾಕೆಂದರೆ ಈಗಿನ ಪರಿಸ್ಥಿತಿ ನೋಡಿದರೆ ಮಕ್ಕಳು ಭಾಳ ಒಂದು ಕೆಟ್ಟ ರೂಟಿಗೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈಗ ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ. ಒಂದು ಹುಡುಗ ಅರೌಂಡ್ ಹೈಸ್ಕೂಲ್ ಅನಿಸುತ್ತೆ, ಅವನು ಅವ್ರ ಅಪ್ಪ ಅಮ್ಮನ ಚಾಕುದಲ್ಲಿ ಸಾಯಿಸಿದ್ದಾಗಲಿ, ಯಾರೋ ಅಕ್ಕನ ಚಾಕುದಾಗಲಿ ಸಾಯಿಸಿದ್ದಾಗಲಿ ನಾವು ನ್ಯೂಸಲ್ಲಿ ನೋಡಿದ್ದೀವಿ. ಯಾಕೆ ಅಂತಂದರೆ ಅದ್ರ ರೀಸನ್ ಬಂದ್ಬಿಟ್ಟು ಅವನು ಮೊಬೈಲ್ ಇಟ್ಕೊತಿದ್ದ, ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿದ್ದಕ್ಕೆ. ಯಾವಾಗಲೇ ಆಗಲಿ ಒಂದು ಮೈಂಡ್ ಸೆಟ್ ಹೆಂಗಿರುತ್ತೆ ಮನುಷ್ಯಂದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಪೇರೆಂಟ್ಸ್ ಆಗಿ ಮಕ್ಕಳು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರ ಪಾಸಿಟಿವ್ ಏನೋ ಅವ್ರ ನೆಗೆಟಿವ್ ಏನೋ, ನಾವು ಹೆಂಗೆ ಹೇಳಿದ್ರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಎಕ್ಸಾಂಪಲ್ ನಾವು ಇದೊಂದು ಹೇಳಿದರೆ ಅವ್ರಿಗೆ ನೋವಾಗುತ್ತೆ ಅಂತ ಗೊತ್ತಿದ್ಮೇಲೆ ಅದನ್ನು ಹೇಳ್ಬಾರ್ದು, ಅದನ್ನ ಬೇರೆ ಥರ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಹಂಗಾದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ಜೋರಾಗಿ ಬೈಯೋದಾಗ್ಲಿ ಹೇಳೋದಾಗ್ಲಿ ಮಾಡಿಬಿಟ್ರೆ, ಓ ಇವ್ರು ನನಗೆ ಅಪೋಸಿಟ್ ಇದ್ದಾರೆ, ಇವರು ನನ್ಗೇನು ಮಾಡೋಕ್ಕೂ ಬಿಡೋದಿಲ್ಲ ಅಂತ ಒಂದು ಮನಸ್ಥಿತಿ ಬರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಇದೇ ಕೆಟ್ಟದೇನೋ, ನಮ್ಮ ಅಪ್ಪ ಅಮ್ಮ ಹೇಳ್ತಿರೋದೇ ಕೆಟ್ಟದೆ, ನಾನು ಉದ್ಧಾರ ಆಗಕ್ಕೆ ಬಿಡಲ್ಲ ಅನ್ನೋ ಒಂದು ಥಾಟಿಗೆ ಹೋಗ್ಬಿಡ್ತಾರೆ. ಈಗ ನಾವಿದ್ದ ಜನ್ರೇಷನ್ ಬೇರೆ. ನಾವು ಚಿಕ್ಕವರಿದ್ದಾಗ ಸಖತ್ತು ನಮ್ಮ ಅಪ್ಪ ಅಮ್ಮ ಏನಾನ ತಪ್ಪು ಮಾಡಿದ್ರೆ ಸರಿಯಾಗಿ ಹೊಡಿತಾ ಇದ್ರು, ಬೈತಾ ಇದ್ರು, ಏನೋ ಒಂದು ಮಾಡ್ತಾ ಇದ್ರು. ಬಟ್ ಈಗ ಹಂಗಲ್ಲಲ್ಲ. ನಾವೇನೋ ಒಂದು ಚಿಕ್ಕದು ಹೇಳಿದ್ರು ಅದಕ್ಕೆ ಒಂದು ದೊಡ್ಡ ರಂಪಾಟ ಮಾಡ್ಬಿಡ್ತಾರೆ. ಯಾಕೆ ಅಂದರೆ ಅಷ್ಟು ಒಂದು ಟೆಕ್ನಾಲಜಿ ಆಗಲಿ ಏನೇ ಇಂಪ್ರೂವ್ ಆಗಿರೋದ್ರಿಂದ ಅವರು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಭಾಳಷ್ಟು ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಆಗಲಿ ಅದರ್ ಪ್ಲಾಟ್ಫಾರ್ಮ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ. ಹಂಗಾಗಿ ಅವ್ರಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ನಾವೇ ಹೇಳ್ಕೊಬೇಕು ಪೇರೆಂಟ್ಸ್ ಆಗಿ. ಇಲ್ಲಪ್ಪ ಇದು ತಪ್ಪು, ಅದರಲ್ಲಿ ಹೆಂಗೆ ಹೇಳಿದಾರೋ ಇದರಲ್ಲಿ ಹೆಂಗೆ ಹೇಳಿದಾರೋ ಅದನ್ನ ಬಿಟ್ಬಿಡು, ನಾವು ಹೇಳಿದ್ ಕೇಳು ಅನ್ನೋ ಒಂದು ಇದಕ್ಕೆ ಕನ್ಕ್ಲೂಷನಿಗೆ ತರ್ಬೇಕು ನಾವು. ಮತ್ತೆ ಇನ್ನೊಂದೇನು ಅಂತಂದ್ರೆ ಮಕ್ಕಳು ಯಾವ್ದು ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಅಂತ ನಾವೇ ಪೇರೆಂಟ್ಸ್ ಆಗಿ ನಾವು ಹೇಳ್ಬೇಕು. ಇದು ತಪ್ಪು, ಇದು ಸರಿ, ಇದು ಕರೆಕ್ಟ್ ಇರೋದನ್ನ ಮಾಡ್ಬೇಕು. ನಾವು ಜೀವನದಲ್ಲಿ ತಪ್ಪಾಗಿರೋದನ್ನ ನಾವು ಯಾವತ್ತೂ ಮಾಡಬಾರ್ದು. ನೋವಾಗಂಗೆ ಯಾರಿಗೂ ಹರ್ಟ್ ಆಗಂಗೆ ಮಾಡಲೇಬಾರ್ದು ಅಂತ ನಾವು ತಿಳಿಸಿ ಹೇಳಬೇಕು. ಹಂಗಾದ್ರೆ ಮಾತ್ರ ನಾವು ನಮ್ಮ ಮಕ್ಕಳನ್ನ ಕರೆಕ್ಟ್ ರೀತಿ ಬೆಳೆಸ್ತಿದೀವಿ ಅಂತ ನಾವು ಅರ್ಥ ಆಗುತ್ತೆ ನಮಗೂ ಕೂಡ. ಹಾಗೆ ನಾವು ಸಣ್ಣವರಿಂದ ಒಂದು ನೋಡಿರ್ತೀವಲ್ವ, ಮಕ್ಕಳನ್ನ ಪಾಸಿಟಿವ್ ಆಗಿ ಹೆಂಗ್ ಬೆಳೆಸ್ಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೆ ಟೈಮ್ ಕೊಡ್ಬೇಕು. ನಾವು ಪೇರೆಂಟ್ಸ್ ಆಗಿ ಟೈಮ್ ಕೊಡ್ಬೇಕು ಅವ್ರಿಗೆ. ಆಮೇಲೆ ಅವ್ರ ಜೊತೆ ಆಟ ಆಡೋದಾಗ್ಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ. ನಾವು ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು. ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೊಂಡು, ಅವ್ರು ಇಲ್ದಾಗ ಅಷ್ಟೇ ನಾವು ಯೂಸ್ ಮಾಡೋ ಥರ ನಾವು ಇದು ಮಾಡ್ಕೊಬೇಕು. ವರ್ಕಿಂಗ್ ಇದ್ರೆ ಪರವಾಗಿಲ್ಲ, ಯೂಸ್ ಮಾಡಿ. ನಾನ್ ವರ್ಕಿಂಗ್ ಅವರು ಜಾಸ್ತಿ ಯೂಸ್ ಮಾಡ್ತಿರ್ತೀವಲ್ಲ, ಅದನ್ನ ಪಕ್ಕಕ್ಕಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅವ್ರನ್ನ ಚೆನ್ನಾಗಿ ಆಟ ಆಡಕ್ಕೆ ಬಿಟ್ರೆ, ಚೆನ್ನಾಗಿ ಹೊರಗಡೆ ಮಕ್ಳ ಜೊತೆ ಆಟ ಆಡೋದಾಗ್ಲಿ, ಅವ್ರ ಜೊತೆ ಆಟ ಆಡಿದ್ರೆ ಅವಾಗ ಸ್ವಲ್ಪ ಬ್ರೈನ್ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಅವ್ರಿಗೂ ಕೂಡ. ಇದೆಲ್ಲ ಒಂದು ಸ್ಮಾಲ್ ಟಿಪ್ಸ್ ಅಷ್ಟೇ ನನ್ನ ಕಡೆಯಿಂದ. ಇನ್ನೊಂದಷ್ಟು ಭಾಳ ಟಿಪ್ಸ್ ಇರುತ್ತೆ, ನೀವು ಶೇರ್ ಮಾಡಿ. ನನ್ನ ವಿಡಿಯೋ ನಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿ. ನಿಮಗೆ ಅದನ್ನು ಇದಿದ್ರೆ ನಂದು ಪೇಜ್ ಇಷ್ಟ ಆದರೆ, ಈ ರೀಲ್ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.